ಬೆಂಗಳೂರು ನಗರದಲ್ಲಿ ದಲಿತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಮತ್ತೊಮ್ಮೆ ಹೋರಾಟದ ಕಹಳೆ ಮೊಳಗಿದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಂದಾಯ, ಗೃಹ, ಲೋಕೋಪಯೋಗಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಸಾರಿಗೆ ಹಾಗೂ ಶಿಕ್ಷಣ ಇಲಾಖೆಗಳಲ್ಲಿ ದಲಿತರಿಗೆ ಅನ್ಯಾಯವಾಗುತ್ತಿದೆ ಎಂದು ಹೋರಾಟಗಾರರು ಆರೋಪಿಸಿದ್ದಾರೆ. ಕಂದಾಯ ಇಲಾಖೆಯ ಭೂ ದಾಖಲೆಗಳ ವಿಭಾಗದ ಅಧಿಕಾರಿಗಳಾದ ಸುಜಯ್ ಕುಮಾರ್, ಶ್ರೀನಿವಾಸ್ ಹಾಗೂ ಭಾನುಪ್ರಕಾಶ್ ವಿರುದ್ಧ ತನಿಖೆ ನಡೆಸಿ ತಪ್ಪಿತಸ್ಥರಾಗಿದ್ದರೆ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಲಾಗಿದೆ. ಅವರ ಆಸ್ತಿ-ಪಾಸ್ತಿಗಳ ಬಗ್ಗೆಯೂ ಸಿಬಿಐ, ಸಿಒಡಿ, ಲೋಕಾಯುಕ್ತ ಹಾಗೂ ತೆರಿಗೆ ಇಲಾಖೆಯಿಂದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಲಾಗಿದೆ. ಇದೇ ವೇಳೆ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಕೆ. ಮಂಜುಳಾ ಅವರಿಗೆ ಆಗಿರುವ ಅನ್ಯಾಯಕ್ಕೂ ನ್ಯಾಯ ಒದಗಿಸಬೇಕು ಎಂದು ಹೋರಾಟಗಾರರು ಆಗ್ರಹಿಸಿದ್ದಾರೆ. ಈ ಸಂಬಂಧ ಜೂನ್ 9ರಂದು ಹೋರಾಟ ನಡೆಸಿ ಮನವಿ ಸಲ್ಲಿಸಿದ್ದರೂ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಮ್ಮೆ ಹೋರಾಟ ನಡೆಸಲಾಗುತ್ತಿದೆ. ಸಂವಿಧಾನದ ಆಶಯದಂತೆ ದಲಿತರಿಗೆ ನ್ಯಾಯ ಮತ್ತು ಸಮಾನ ಹಕ್ಕುಗಳನ್ನು ಖಾತರಿಪಡಿಸಬೇಕು ಎಂಬುದು ಹೋರಾಟಗಾರರ ಪ್ರಮುಖ ಆಗ್ರಹವಾಗಿದೆ. ಬಹಳ ಅನಾನುಕೂಲ ಆಗ್ತಾ ಇದೆ. ಬಂಡಕೋಡಿಗೆಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಆಮೇಲೆ PWD ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಭ್ರಷ್ಟ ಇದ್ದಾನೆ, ಒಬ್ಬ ಕಟ್ಟಾಸುಬ್ರಹ್ಮಣ್ಯ ನಾಯ್ಡನ್ನು ಜೈಲು ಕಳಿಸಲು BK ಮಂಜು ಅನ್ನೋನು, ಅವನಿಗೆ 100/200, 200/900 ಈ ಥರ 910 ಖಾತೆಗಳು ಹಾಕ್ಬಿಟ್ಟು ಅದು ರೋಡ್ ಮಾಡ್ದಿರೋದ್ರೆ ನೀವು ಇದು ಮಾಡಿದ್ದೀರಾ. ನಿಮ್ಮ ಪಂಚಾಯತಿಗೆ ಏನು ಮಾಡ್ಬೇಕು? ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ನೀವು? ಇದ್ರ ಬಗ್ಗೆ ಯಾಕೆ ನೀವು ಇದು ಮಾಡಲಿಲ್ಲ? CS ಎಲ್ಲನೂ ನಿರ್ನಾಂಶ ಮಾಡಿ ಬಿಸಾಕಿದ್ದೀರಾ. ಆಮೇಲೆ ಪಿಷ್ಟ ಅಂತ ಒಂದು ಅಲ್ಲಿ ರೆಸಾರ್ಟ್ ಇದೆ, ಅದು ಬಂದ್ಬಿಟ್ಟು ಜಿಲ್ಲಾಧಿಕಾರಿಗಳು ಅನಾಥಾಶ್ರಮ ಕೊಟ್ಟರೆ ಇವ್ರು ತಗೊಂಡೋಗ್ಬಿಟ್ಟು ರೆಸಾರ್ಟ್ ಮಾಡ್ಕೊಂಡು ಒಂದೊಂದು ಇದಕ್ಕೆ 5,000 10,000 ಬುಕ್ಕಿಂಗ್ ಮಾಡಿ ರೆಸಾರ್ಟ್ ಮಾಡ್ಕೊಂಡು ಎಂಜಾಯ್ ಮಾಡೋಕೆ ನೀವು ಬಿಟ್ಟಿರೋದಲ್ಲಿ ಇದನ್ನು ಖಾತೆ ರದ್ದು ಮಾಡಬೇಕು. ಈ ವಿಚಾರದಲ್ಲಿ ಒಬ್ಬ ಇವನು ಪಿಲ್ ಕಲೆಕ್ಟರಲ್ಲಿ ಇವನಿದ್ದಾನೆ, ಯಾರು ನಮ್ಮ ನಾಗರಾಜ್ ಅಂತೇಳಿ, ನಾಗರಾಜು PDO ಎಲ್ಲರೂ ಸೇರ್ಕೊಂಡು ಇದು ಮಾಡೋದು ಅವ್ಯವಹಾರಗಳು. ಆಮೇಲೆ ಇವಾಗೇನು PDOನ ನೀವು ಸಸ್ಪೆಂಡ್ ಮಾಡಿದ್ರು, ಆ ವಿಚಾರದಲ್ಲಿ ಬಿಲ್ ಕಲೆಕ್ಟರ್ನ, ಸೆಕ್ರೆಟರಿನ, ಅಲ್ಲಿನ ಸಿಬ್ಬಂದಿ ಎಲ್ಲರನ್ನೂ ನೀವು ಸಸ್ಪೆಂಡ್ ಮಾಡಬೇಕಾಯ್ತು. ಏಕಾಏಕಿ ಓಪನ್ ಮಾಡೋದು ಇದು ಖಂಡಿಸ್ತೀವಿ ನಾವು. ಎಲ್ಲರನ್ನೂ ಮಾಡಿರೋದು 27ನೇ ತಾರೀಕು ನಿಮ್ಗೆ ಅಲ್ಲಿ ವರ್ಗಾವಣೆ ಮಾಡಿಸೋ ಜವಾಬ್ದಾರಿ ನಮಗಿರ್ತದೆ. ನಾವು ಮಾಡಿಸ್ತೀವಿ CO ಸಾಹೇಬ್ರೆ, ಇದೊಂದು ಎಚ್ಚರಿಕೆ ಗಟ್ಟಿಯಾಗಿರ್ತದೆ. ಈ ವಿಚಾರ ನಾನು ಸಂಬಂಧಪಟ್ಟಂಥ ಎಲ್ಲ ನಿಮ್ಮ ದೊಡ್ಡ ಅಧಿಕಾರಿಗಳಿಗೂ ಕೊಟ್ಟಿದ್ದೀನಿ. ಆಮೇಲೆ ನಾನು ಸಚಿವರ ಗಮನಕ್ಕೂ ತಂದಿದ್ದೀನಿ. ಇವತ್ತು ಏನಿದೆ ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಅವ್ರ ಗಮನಕ್ಕೂ ತಂದಿದ್ದೀನಿ. ಎಲ್ಲ ವಿಚಾರಗಳಲ್ಲಿ ನಾವು ಇದನ್ನು ಖಂಡಿಸ್ತೀವಿ. ಈ ಒಂದು ನಮ್ಮ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ವಿಚಾರವನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ನಮಗೇನಾರ ನ್ಯಾಯ ಏನೋ ಒಂದು ವೇಳೆ ಬಂದಿಲ್ಲ ಅಂದರೆ 27ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ತಮಟೆ ಚಳವಳಿ. ಪೊಲೀಸ್ ಅಧಿಕಾರಿಗಳು ತಮಟೆ ಬರ್ಸೋಕ್ಕೆ ಅವಕಾಶ ಕೊಡಬೇಕು. ನಮಗೆ ತಮಟೆ ಬರ್ಸೋಕ್ಕೆ ನೀವು ಅಲ್ಲಿ ಇದು ಕೊಡ್ತಾ ಇಲ್ಲ, ನಮಗೆ ದಯವಿಟ್ಟು ಕೊಡಬೇಕು. ಯಾಕಂದರೆ ಹೋರಾಟ ಮಾಡೋ ಒಂದು ಜಾಗ ನಿಗದಿ ಮಾಡಿದ್ದೀರಾ. ಈ ವಿಚಾರದಲ್ಲಿ ನಾನು ಉಪ್ಪರಪೇಟೆ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ತಮಟೆ ಹೊಡೆಯೋದಕ್ಕೆ ನೀವು ನಮಗೆ ಅಲ್ಲಿ ಪರ್ಮಿಷನ್ ಕೊಡಬೇಕು. ಬರೀ ಇದಕ್ಕೆ ಮಾತ್ರ ಕೊಡ್ತೀನಿ ಅನ್ನೋದಿಲ್ಲ. ಹಂಗೇನ ಕೊಡೋಂಗಿದ್ರೆ ನೀವು ಆದೇಶ ಕೊಡಿ, ತಮಟೆಗೆ ಹೊಡೆಯಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಆದೇಶ ಕೊಡಿ. ನಾವು ಹೋರಾಟನೇ ಮಾಡೋದು ನಿಲ್ಲಿಸ್ಬಿಡ್ತೀವಿ, ನಮ್ಗೆ ನ್ಯಾಯ ಕೊಡಿಸಿ. ಇಷ್ಟು ವಿಚಾರಗಳನ್ನ ಹೇಳಿದ್ದೀನಿ. ಇನ್ನು ಮುಂದೆ ನಮ್ಮ ರಮೇಶ್ ಅವರು ಮತ್ತು ಮೇಡಮ್ ಅವರು ಒಂದೆರಡು ಮಾತಾಡಿದ ನಂತರ ಇದು ಮುಕ್ತಾಯಗೊಳಿಸೋಣ. ಜೈ ಭೀಮ್ ಸ್ನೇಹಿತರೆ, ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ BR ಮುನ್ರಾಜಣ್ಣನವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಏನು ನಡೀತಾ ಇದೆ. ಇಂದು ಭೂಗಳರು ಅಂದರೆ ಸಮಾಜದಲ್ಲಿ ಆಸ್ತಿ-ಪಾಸ್ತಿ ವಿಚಾರದಲ್ಲಿ ಸುಮಾರು ಜನ, ಕೆಲವರು ದಬ್ಬಾಳಿಕೆ ನಡೆಸ್ಕೊಂಡು, ದೌರ್ಜನ್ಯ ನಡೆಸ್ಕೊಂಡು ಸಮಾಜದಲ್ಲಿ ಹೆಚ್ಚು ಅಕ್ರಮ ಮಾಡಿ ದಲಿತರಿಗೆ ಅಂತೂ ತುಂಬ ಅನ್ಯಾಯ ಆಗ್ತಾ ಇದೆ. ಇದರ ವಿಚಾರವಾಗಿ ಎಲ್ಲ ಕಂದಾಯ ಇಲಾಖೆ ಆಗ್ಬೋದು, ಪೊಲೀಸ್ ಅಧಿಕಾರಿಗಳಾಗ್ಬೋದು, ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರು ಬೆಳೆಯೋಂಥ ಇದು ಮಾರ್ಗ ನೋಡ್ಕೊತಾ ಇದ್ದಾರೆ, ನಮ್ಮ ದಲಿತರನ್ನ ತುಳಿಯೋಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅದರಿಂದ ನಾವು ನಮ್ಮ ದಲಿತ ಪರ ಸಂಘಟನೆಗಳು ಎಲ್ಲ ಒಗ್ಗಟ್ಟಾಗಿ ಫ್ರೀಡಮ್ ಪಾರ್ಕಲ್ಲಿ ಯಾವುದೇ ಹೋರಾಟ ಇದ್ರೂ ನಾವು ಭಾಗವಹಿಸ್ತಾ ಇದ್ದೀವಿ, ಮುಂದೆ ನಾವು ಭಾಗವಹಿಸ್ತೀವಿ. ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಮ್ಮ ದಲಿತ ಜನಾಂಗ ಏನಿದೆ ಅವ್ರನ್ನ ಮುಂದೆ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡೋಕ್ಕೆ ಶತಸಿದ್ಧವಾಗಿದ್ದೀವಿ. ಮುಂದೆ ನಮ್ಮ ಮುನ್ರಾಜಣ್ಣವ್ರು ಯಾವುದು ಈ ಹೋರಾಟ ಹಮ್ಮಿಕೊಂಡಿದ್ದಾರೆ, ಇದಕ್ಕೆ ನಮ್ಮ ಪ್ರಜಾಶಕ್ತಿ ಜನಪರ ವೇದಿಕೆಯಿಂದ ಸಂಪೂರ್ಣ ಸಪೋರ್ಟ್ ಮಾಡೋದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಜೈ ಭೀಮ್ ಸ್ನೇಹಿತರೆ. ತಾವು ಒಳ್ಳೆ ಕ್ವಶನ್ ಕೇಳಿದ್ರಿ. ಹಿಂಗೆ ನೋಡಿ, ನಾವು ಅಲ್ಲಿ ಮಾಡೋಂಥ ವಿಚಾರಗಳನ್ನು ಬೆಂಗಳೂರಲ್ಲೆಲ್ಲ ಸ್ವಲ್ಪ ನೀವೆಲ್ಲ ಪ್ರಚಾರ ಮಾಡೋದು ಭಾಳ ಸಂತೋಷವಾದ ವಿಚಾರ. ನಾನು ಅಲ್ಲಿ ಇದರಲ್ಲಿ 8ನೇ ತಾರೀಕು ನಾವು ರಾಯಚೂರಲ್ಲಿ ಜೈ ಭೀಮ್ ಅಖಿಲ ಭಾರತ ದಲಿತರ ಸಮಿತಿದು ನಾವು ಮೀಟಿಂಗ್ ಮಾಡಬೇಕಾಯ್ತು. ತಿಂಗಳ ಮೀಟಿಂಗ್ ಮಾಡ್ತಾ ಇರ್ತೀವಿ ಪ್ರತಿ ತಿಂಗಳ ಕಡೆ.
ಅವಾಗ ಅಲ್ಲಿ ಹೋಗ್ಬೇಕಾಯ್ತು. ನಾನು ಹೋಗೋ ಮುಂಚೆ ಕಡೆ ನಮ್ಮ ಹುಡುಗರಿಗೆಲ್ಲ ಕಾರ್ಯಕರ್ತರಿಗೆಲ್ಲ ವಿಚಾರ ತಿಳಿಸಿದ್ದೆ, ಬರ್ತಾಯಿದ್ದೀನಪ್ಪ ನಾನು 8ನೇ ತಾರೀಕು ಬರ್ತಾಯಿದ್ದೀನಿ ಅಂತ. 8ನೇ ತಾರೀಕು ಬರೋಕೆ ಏನಾಯ್ತು ಅಂದರೆ ಅಲ್ಲಿ 4ನೇ ತಾರೀಕೇನೋ ಮರ್ಡರ್ ಆಗೋಗಿತ್ತು. ಏನು ಮರ್ಡರ್ ಏನು ವಿಚಾರ ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ಟಿ ವಿಗಳಲ್ಲೆಲ್ಲ ವಿಚಾರಗಳೆಲ್ಲ ನೋಡಿದ್ವಿ. ಆಮೇಲೆ ಭಾಳ ಬೇಸರ ಆಯಿತು ನಮಗೆ. ಆಮೇಲೆ ಆ ಹುಡುಗ ಬಂದ್ಬಿಟ್ಟು ಭೂಮಾನಂದ್ ಅನ್ನೋನು ನಮ್ಮ ಬಾಗ್ಲೂರು ಪೋರ್ಟೇಷನ್ ಲಿಮಿಟಲ್ಲಿ ಸಾತ್ನೂರು ಅಂತ ಒಂದು ಗ್ರಾಮ ಬರ್ತದೆ. ಆ ಪುಟ್ಟ ಗ್ರಾಮದಲ್ಲಿ ಒಬ್ಬ ನಮ್ಮ ಸ್ನೇಹಿತರಾದಂಥ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಾರೆ ಮುನ್ರಾಜು ಅಂತೇಳಿ, ಅವರಲ್ಲಿ ಕೆಲಸ ಮಾಡ್ತಾ ಇದ್ದಂತೆ 2008ರ ಆಜುಬಾಜಲ್ಲಿ. ನನಗೆ ಗೊತ್ತಿರಲಿಲ್ಲ, ಮೋಸ್ಟ್ಲಿ ಅವ್ನು ನಾನು ನೋಡಿದ್ದಿಂದ ನನಗೆ ಗೊತ್ತಾಗ್ತಾಯಿಲ್ಲ. ಆಮೇಲೆ ಈ ವಿಚಾರನ ಅವ್ನು ಏನು ಮರ್ಡರ್ ಮಾಡಾಕ್ತಾರೆ ಅಂದರೆ ನಮಗೆ ಭಾಳ ಬೇಸರ ಆಯಿತು. ಆ ಹುಡುಗ ಇಲ್ಲಿ ಆಲೋಬಿಕ್ಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಸ್ವಲ್ಪ ದುಡ್ಡು ಕಾಸುಗಳಲ್ಲಿ ಸಂಪಾದನೆ ಮಾಡಿಕೊಂಡು ಅಲ್ಲಿ ಹೋಗಿ ಒಂದು ಆಲೋಬಿಕ್ಸ್ ಫ್ಯಾಕ್ಟ್ರಿ ತೆರೆದು ಸ್ವಂತ ಮನೆಗೇನೆ ಕಟ್ಕೊಂಡು ಕಾರು ಗಿರ್ಗಳಲ್ಲಿ ಓಡಾಡ್ತಾನೆ. ಹಳ್ಳಿಗಳಲ್ಲಿ ಯಾರಾದರೂ ಅವ್ರ ವಿರುದ್ಧವಾಗಿ, ನಮ್ಮ ಗೌಡರ ವಿರುದ್ಧವಾಗಿ, ನಾಯಕರ ವಿರುದ್ಧವಾಗಿ, ಇನ್ನೂ ಕೆಲವರ ವಿರುದ್ಧವಾಗಿ ಏನಾರು ಓಡಾಡಿದ್ರೆ ಇವನೇನು ಮಾಡ್ತಾನೆ ಅಂತೇಳಿ ಒಂದು ಸ್ವಲ್ಪ ಬೇಜಾರಾಗ್ತದೆ. ನಾವೇ ಹಿಂಗೆ ಓಡಾಡ್ತಾ ಇಲ್ಲಲ್ಲಪ್ಪ, ಇವನೇನು ಹಿಂಗೆ ಓಡಾಡ್ತಾನೆ ಅಂತೇಳಿ ಅಲ್ಲೊಬ್ಬ ದೇವಪ್ಪ ನಾಯಕು, ಆಮೇಲೆ ಇನ್ನೂ ಒಂದು 2-3 ಆಮೇಲೆ ಕೆಲವು ಗೌಡರುಗಳೆಲ್ಲ ಸೇರಿಕೊಂಡು ಒಂದು 2-3 ಸರಿಯನ್ನು ಸಣ್ಣ ಪುಟ್ಟ ಗಲಾಟೆ ಮಾಡಿ ಇಟ್ಕೊಳ್ತಾರೆ. ಆ ಗಲಾಟೆ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಆಮೇಲೆ ಕೆಲವರೆಲ್ಲ ಹೇಳಿದ್ದಾರೆ, ಎಲ್ಲ ರಾಜಕೀಯ ಮಾಡ್ಕೊಂಡು ಅವೆಲ್ಲ ಮಾಡೋಕ್ಕಣಕ್ಕೆ ಹೋಗ್ಬೇಡ್ರಪ್ಪ ಅಂತ ಹೇಳ್ತಾರೆ. ಆಮೇಲೆ ಅದಲ್ದ್ರೆ ಇವ್ರು ದೇವಪ್ಪ ನಾಯಕು, ಅಂಬರೀಷ್ ಗೌಡ, ಇನ್ನೂ ಕೆಲವು ಗೌಡರುಗಳೆಲ್ಲ ಇವರೊಂದು ಬೆಟಾಲಿಯನ್ ಏನು ಮಾಡ್ತಾಯಿದ್ರು ಅಂದರೆ ಅಲ್ಲಿ ಇಸ್ಪಿಟ್ಲ್ ಆಡಿಸೋದು, ಜೋಜುಗಳಾಡ್ಸೋದು ಇವೆಲ್ಲ ಮಾಡ್ತಾಯಿದ್ರಂತೆ. ಇದು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಇವ್ನು ಕಡಿವಾಣ ಹಾಕ್ಸ್ತಾಯಿದ್ದ. ಇವನು ಸುಮಾರು ಅಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರಗಳು ಮಾಡ್ತಾ ಇರ್ತಾರೆ, ಎಲ್ಲ ಕಡೆಯಿಂದ ಹೋಗಿ ಆಟಗಳಾಡೋದೆಲ್ಲ ಮಾಡ್ತಾರೆ. ಈ ಪೊಲೀಸ್ ಅಧಿಕಾರಿಗಳಿಗೂ ಬೇಕಾಯ್ತು ಅವ್ರಿಗೆ, ಯಾಕಂದ್ರೆ ದುಡ್ಡು ಕಾಸು ಸಿಗ್ತಾ ಇರ್ತದೆ ಅವ್ರಿಗೆ ಪೊಲೀಸವ್ರಿಗೆ ಅದಿಲ್ಲ ಅಂದರೆ ಇನ್ಕಮ್ ಇಲ್ಲ ಅಂದರೆ ಅವೆಲ್ಲ ಮಾಡೋಕ್ಕಾಗಲ್ಲ, ಅದೇ ಅವ್ರಿಗೆ ಉದ್ಯೋಗಗಳಾಗಿರ್ತದೆ. ಇನ್ನು ಬೇರೆ ಕಡೆ ನ್ಯಾಯಗಳು ಅದೇನು ಮಾಡೋಕ್ಕೋದ್ರೆ ಆಗಲ್ಲ. ಆಮೇಲೆ ಈ ಹುಡುಗರನ್ನ ಕರೆದು ಎಲ್ಲ ಮಾತನಾಡಿ ಎಲ್ಲ ಹೇಳವ್ರೆ. ಆಮೇಲೆ ಮೊನ್ನೆ ಏನು ಮಾಡಿದ್ರು 4ನೇ ತಾರೀಕು ಪಾಪ ಅವ್ರ ಹೆಂಡತಿ ಗರ್ಭಿಣಿ, ಇನ್ನೇನು ಇವತ್ತು ನಾಳೆ ಡೆಲಿವರಿ ಆಗ್ಬೋದೇನೋ ಆ ಮಗುಗೆ. ಆ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡ್ಕೊಂಡು ಅಲ್ಲಿ ಗೇಟ್ ಹತ್ರ ಹೋಗಿದ್ದಾರೆ. ಯಾರು ಅವ್ರವ್ರ ಹತ್ರ ಅಲ್ಲಿ ಒಂದು ಊರಿದೆ, ಆ ಊರ ಹತ್ರ ಹೋಗಿದ್ದಾರೆ. ಹೋಗಿದ ಕೂಡಲೇ ಇವ್ರು ಅಡ್ಡ ಹಾಕಿದ್ದಾರೆ. ಅವನೇನು ಹೇಳೋನೆ, ನಾನು ಹೆಂಡ್ತಿನ ಮನೆಗೆ ಬಿಟ್ಟು ಬರ್ತೀನಿ ಇರ್ರಿ ಅಂತ ಹೇಳ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಆಮೇಲೆ ಅವನಿಗೆ ಬಂದು ಬೈಕ್ ಆಗ್ತಾ ಇದ್ದಂಗೆ ಏಕೆ ಮಚ್ಚಗಳು, ಲಾಂಗಗಳಲ್ಲಿ, ಗಡಪಾರಿಗಳಲ್ಲಿ, ಕೊಡ್ಲಿಗಳಲ್ಲಿ ಹಿಡ್ಕೊಂಡು ಹೊಡೆದಾಕ್ಬಿಟ್ಟು ಹೊಡೆದೇ ಸ್ಪಾಟ್ಗೆ ಹೋಗಿದ್ದೆ. ನಾನು ಭಾಳ ಖಂಡನೆ ಇದು. ನಾನು ಗೃಹ ಮಂತ್ರಿಗಳು ಹೇಳ್ತಾ ಇದ್ದೀನಿ, ಮೊನ್ನೆ ಗೃಹ ಮಂತ್ರಿಗಳೇ, ನೀವು ಗೃಹ ಮಂತ್ರಿಗಳಾಗಿರೋದಕ್ಕೂ ಅನ್ಲಾಯಕ್ ಅನಿಸುತ್ತೆ ನಮಗೆ. ಯಾಕಂದರೆ ನಿಮ್ಮ ತಂದೆಯವರು ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಕಂಬಾಲಪಲ್ಲಿಯಲ್ಲಿ 8 ಜನ ಸಚಿವ ದಾನ ಆಯಿತು. ನಿಮ್ಮ ತಂದೆಯವರು ಅಲ್ಲಿಗೆ ಹೋಗಿರಲಿಲ್ಲ ಅವಾಗ. ಈಗ ನೀವು ಈ ಕೊಲೆ ಆದರೂ ನೀವು ಆ ಸ್ಪಾಟ್ಗೆ ಹೋಗಲಿಲ್ಲ ಅಲ್ಲ. ನಿಮ್ಮ ಒಬ್ಬ ಗೃಹ ಮಂತ್ರಿಗಳಾಗಿ, ಒಬ್ಬ ದಲಿತರಾಗಿ ನಿಮ್ಗೆ ಬೇಜಾರು ಅನ್ಸಲ್ವಾ ನಿಮಗೆ? ರಾಜಕೀಯ ಏನೇ ಇರಲಿ, ಬೇರೆ ಯಾವುದೇನೇ ಇರಲಿ, ಒಬ್ಬ ದಲಿತರನ್ನ ಒಬ್ಬನ ಕಗ್ಗೊಲೆ ಮಾಡೋಕೆ ಅವರಿಂದ ಸ್ಪಾಟ್ಗೆ ಹೋಗಿದ್ದೀರ, ಅಲ್ಲಿನ ಶಾಸಕರು ಬಂದಿಲ್ಲ ಜಾಗಕ್ಕೆ, ಬೇಜಾರಾಗಲ್ವಾ? ಸೋನಿಯಾ ಗಾಂಧಿಯವ್ರು ಬರೋ ಗಂಟನೋ ನಿಮ್ಮ ತಂದೆಯವರು ಕಂಬಾಲಪಲ್ಲಿಗೆ ಹೆಜ್ಜೆ ಇಟ್ಟಿರಲಿಲ್ಲ. ಈಗ ನಿಮಗೇನು ಡಿ ಕೆ ಶಿವಕುಮಾರ್ ಬರೋ ಗಂಟನೋ ನೀವು ಅಲ್ಲಿ ಸ್ಪಾಟ್ಗೆ ಹೋಗಂಗಿಲ್ವ ಅಂತಂಗೆ ಅರ್ಥ? ಹಂಗಂದ್ರೆ ನೀವು ಭಯ ಪಟ್ಟಿದ್ದೀರಂತನೇ? ಅಲ್ಲ, ನೀವು ಭಯ ಪಟ್ಟಿದ್ದೀರಂತೇಳಿ ಇಳ್ದಿದ್ದೆಲ್ಲ ಅದು ಇದೆಲ್ಲ ಮಾತಾಡ್ತಾ ಇರ್ತೀರ. ನಮ್ಗೆ ಅದೆಲ್ಲ ಬೇಕಾಗಿರೋದು ನೀವು ಒಬ್ಬ ಗೃಹ ಸಚಿವರಾಗಿದ್ದು, ನೀವು ಉನ್ನತ ಸ್ಥಾನದಲ್ಲಿದ್ದು, ಅಟ್ಲೀಸ್ಟ್ ಆ ಮನೆಗೆ ಹೋಗಿಟ್ಟು ನೋಡಿ ನಮ್ಮ ಮಗು ಇದ್ದಂಗಿದ್ದಾಳೆ, ನಿಮ್ಮ ಕುಟುಂಬದಲ್ಲಿ ಏನಾಗಿದ್ರೆ ಆ ಮಗು ಏನಾಗಬೇಕಾಯ್ತು? ಅಲ್ಲಿ ಅವ್ರಿಗೊಂದು ಸ್ವಂತನ ಹೇಳಕ್ಕೆ ಬರೋಕ್ಕಾಗ್ತಾ ಇರಲ್ಲ ನಿಮ್ಮ ಕೈಲಿ. ನಮಗೆ ಎಷ್ಟು ಬೇಜಾರಾಗ್ತದೆ. ನಾವಲ್ಲಿ ಸ್ಪಾಟ್ಗೆ ಹೋಗಿ ಮೀಟಿಂಗ್ನೆಲ್ಲ ಮುಟ್ಟುಗೋಲು ಕಳಿಸಿ ಆ ಸ್ಪಾಟ್ಗೆ ಹೋಗಿ ಬಂದು ನೋಡ್ತಾ ಕಣ್ಣಲ್ಲಿ ನೀರು ಬರ್ತಾಯಿದೆ. 2 ಮಕ್ಕಳು, ಚಿಕ್ಕ ಮಕ್ಕಳು, ಈಗೊಬ್ಬ ಗರ್ಭಿಣಿ. ಆ ಮಗು ಏನಾಗಬೇಕು, ಕಣ್ಣಲ್ಲಿ ನೀರು ಹಾಕ್ತಾರೆ, ಅಬ್ಬಾ ಅಂತಾರೆ. ಯಾರು ಅದು ನೋಡೋಕ್ಕೆ? ಇವತ್ತು ದಲಿತ ಸಂಘಟನೆಗಳೇ ಹೋಗಿ ಅಲ್ಲಿ ನ್ಯಾಯ ಕೊಡಬೇಕಾ? ನೀವು ಅಧಿಕಾರಿಗಳು ಯಾರನ್ನು ಬಂದಿದ್ದೀರಾ? ಅಲ್ಲಿನ ಅಧಿಕಾರಿಗಳನ್ನ ಯಾಕೆ ನೀವು ಸಸ್ಪೆಂಡ್ ಮಾಡಲಿಲ್ಲ? SPRನ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ? ನಿರೀಕ್ಷಕರನ್ನ ಯಾಕೆ ನೀವು ಸಸ್ಪೆಂಡ್ ಮಾಡಲಿಲ್ಲ?